ಅದು ದೇಶಕ್ಕೆ ಗೋಧಿ ಆಗ್ತದೆ. ಇವತ್ತು ಭಾರತ ದೇಶಕ್ಕೆ ಗೋಧಿ ಪಂಜಾಬ್ ಬರ್ತಾವ. ಬರೀ ಒಂದು ಜಿಲ್ಲಾದಾಗ 5 ನದಿ ಎಲ್ಲ ನೆನಪಿಡ್ರಿ. ನಿಮಗೂ ಸಿಟ್ಟು ಬರಲಿ. ನೀವು ನಾಳೆಗೆ ಎಣ್ಣೆ ಮನೆ ಅಂಗಡಿ ಕೇಳಕತ್ತೀರಿ, ನಾನು ಕೇಳೋತಾಕೈತೆ ನಿಮಗೆ ಯಾವ್ದ. ಯಾಕಂದ್ರೆ ನೀವು ದಾಡಿಗೆ ಗೌರವ ಇದ್ದೀರಿ, ಏನೇನೋ ಮಾಡ್ತೀರಿ, ಅವ್ರು ಹೆಗಲ್ ಮಕ್ಕಳ ತಿರುಗಾಡ್ತೀರಿ, ಓಟ್ ಹಾಕಿಸ್ತೀರಿ, ನಮ್ಮಂತೆಲ್ಲ ಮಂದಿ ಅದು ಮಾಡ್ತೀರಿ. ನಿಮಗೂ ಸಿಟ್ಟು ಬಂದು ಕೇಳುತ್ತೇಳಿಕಿಂದ ನಮ್ಮ ಜಿಲ್ಲಾದಾಗ 5 ನದಿ ಹೇಳಿದ್ರೆ ಒಂದು ಕುಡ್ಲಿಕ್ಕೆ ನೀರಿಲ್ಲ, ಟ್ಯಾಂಕರ್ ಹಾಕ್ತಿದ್ರು. ನಮಗ ನಿಮಗೂ ಕೂಡ ನಾಚಿಕೆ ಬರ್ಬೇಕು. ನಾನು ಒಬ್ಬಗೆಲ್ಲ ನಿಮಗೂ ಬರ್ಬೇಕೆ. 5 ನದಿ ಹೇಳಿದ್ರು ಕುಡ್ಲಿಕ್ಕೆ ನೀರ ಬೇಡ್ಕೊಂಡು ಸರ್ಕಾರದ ದುಡ್ಡದಾಗ ನೀರು ಕುಡಿತೀರಿ. ಮನ್ಯಾಗ ಒಂದು ಕೊಡ ಸಿಗ್ತಾವ್ರೆ, 2 ಕೊಡ ಸಿಗ್ತಾವ, ಕೊಳ ತೋಡಿ ಹೇಳ್ಬೇಕು, ಹೊರಗಾಡ್ತಾರೆ. ಜನ ನೋಡ್ತಾರೆ, ಆ ನ್ಯಾಯ ನಿಮ್ಮ ಕಡೆ ಬರ್ತದೆ. ಮತ್ತ ನೀವೇ ಬಗೆಹರಿಸ್ತೀರಿ. ಹಾಗೆ ನಿಮಗೆ ನಾಚಿಕೆಲು, ಏನು ಹೋಟ್ ಹಾಕೊಂಡು ಹೋಗೋರು ಅವ್ರಿಗೆ ನಾಚಿಕೆಲು, ನಮಗೂ ತಿಳಿಯಲಾಗ. ಏನೇನೇ ಮಾಡಿ ದಾಡಲಾಗಿಲ್ಲ, ಕೊಟ್ಟ ನೀರಾವರಿ ಮಾಡಿ. ನೀವು ಈ ದೇಶ ಲುಟೇರೆ ಮಾಡಿ, ಎತ್ತೇರೆ ಹಾಕಿ. ಇವತ್ತು 100 ರೂಪಾಯಿ ಕಿಲೋ ನಮ್ಗೆ ಗೋಧಿ ತೋರಿ, ಇವತ್ತು 50 ರೂಪಾಯಿ ಕಿಲೋನೇ ಕ್ವಿಂಟಲ್ ಜೋಳದ ತೋರಿ. ಒಟ್ಟ ನೀರಾವರಿ ಮಾಡಿ. ಸುಳ್ಳು ಹೇಳೋದು, ಮೋಸ ಮಾಡೋದು, ಹೋಗುದು ಇದು ಬೇಡ. ಇಟ್ಟರು ಸರಿಯಾಗಿಲ್ಲ. ಎಲ್ಲರೂ ಕೊಟ್ಟಾಗ ಪಟ್ಪಟ್ಟಿನೇ ಬರೋದು ಮನೆಗೆ 20 ಪಟ್ಪಟ್ಟಿ ಎಷ್ಟು ಬಂತಾರೆ ಅಂತ ಹೇಳಿ ತೆಗಿತಾರೆ. ಇವ್ರು ಎಷ್ಟು ಹಾಕ್ಬೇಕು ಇವರಿಗೆ. ಇವ್ರಿಗೊಂದು ಸೈಕಲ್ ಸಿಗ್ಲಿಕ್ಕೆ ತಯಾರಿಲ್ಲ. ಇವ್ರ ಅಂಗಡಿ ಬಂದು ಬೀಳಿದೆ ಯಾವಾಗಿದ್ರೆ. ಇದು ಎಂದೂ ಚಪ್ಪಲ್ ಕಾಲವಿಲ್ಲ. ಇದು ತಲೆಮಾಗ ಎಂದ ಒಂದು ಐತಲ್ಲ, ಯಾವಾಗ ಒಂದು ರುಂಬಾಲ್ ತೊಗೊಂಡವ್ರ, ಲಗ್ನದಾಗ ತೊಗೊಂಡವರು, ಯಾರು ಒಂದು ಕಾಳು ಸುತ್ತಾರೆ, ಅದು ಒಂದು ಪಟ್ಕೊಂಡು 2 ಸಾವಿರ ಸುತ್ತೋಗಿ ಹೊಂಟಿದ್ವಿ ರೈತ. ಏನಾದ್ರೆ ನಿಮ್ಗೆಲ್ಲ ಗೊತ್ತದ. ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ನೀವು ನಾವು ಬರೀ ಬೇವುದಟ್ಟೆ ನೋಡು ನಾಳೆಯವರಿಗೆ ಅವ್ರಿಗೆ ಒತ್ತು ಕೊಡೋಣ. ಇವತ್ತು ಆಫೀಸರ್ ಮನೆಯಾಗ 1 ಎಕರೆ ಮನೆ ಕಟ್ಟಾರಿ. ದೊಡ್ಡ 1 ಎಕರೆ ಇಬ್ರು ಗಂಡ ಅಂತಾರೆ. 2 ಹುಡುಗರು ಅವೆಲ್ಲ ಸಾಲಿಗಾವ್ 1 ಎಕರೆ ಮನೆ ಕಟ್ಟಾರ ಇಬ್ಬರಿಗೆ ಇರ್ಲಿಕ್ಕೆ. ಅದೇ ಸಿಮೆಂಟ್ ಹಾಕುವಕ್ಕ ಖರ್ಚು ಮಾಡಿಲ್ಲ. ಒಂದು 4 ಕಿಲೋಮೀಟರ್ ನೀರಾವರಿ ಆಗ್ತದ. 1,000 ಮಂದಿ ಇಂತ ಮನೆ ಕಟ್ಟೋ ಬನ್ನಿ ಅದೇ ದುಡ್ಡು ಖರ್ಚು ಮಾಡಿದ್ರೆ ಇಲ್ಲಿ ಒಂದು 50 ಕಿಲೋಮೀಟರ್ ನೀರಾವರಿ ಆಗ್ತದೆ. ನೀರಾವರಿ ಆಗ್ತಂದ್ರೆ ನೀವು ಆರಾಮಿರ್ತೀರಿ, ನಾವು ಆರಾಮಿರ್ತೀವಿ. ಅದಕ್ಕೆ ದಯವಿಟ್ಟು ಎಲ್ಲರೂ ನಮ್ಮ ನೀರಾವರಿ ಮಂತ್ರಿ MB ಪಾಟೀಲ್ರಿಗೆ ಅನೇಕ ನಮ್ಮವ್ರೆ ಆಗ್ಯಾರ. ಬಹಳ ನಮಗೂ ದಯವಿಟ್ಟು ಚಲೋನೇ ಅಂದ್ರೆ ನಮ್ಮ ಜಿಲ್ಲೆಯವ್ರ್ಯಾರ. ನಾವೇ ಊಟ ಕಾರ್ಚ್ ಕಳಿಸಿ ನೀರಾವರಿ ಮಂತ್ರಿ ಜಾಗನು ಸಿಕ್ಕದು ದೊಡ್ಡ ಪುಣ್ಯ ಅದ. ಎಲ್ಲಿ ಬೇಕಲ್ಲಿ ಲಿಫ್ಟ್ ಇರಿಗೇಷನ್ ಮಾಡಿ ನಮ್ಮ ಬಿಜಾಪುರ ಜಿಲ್ಲಾ ತುಂಬಾ ನೀರಾವರಿ ಆಗೋಗ್ಲಿಕ್ಕೆ ಎಲ್ಲ ಖರ್ಚು ಮಾಡ್ಯಾವ. ಅವ್ರ ಮುಂದೆ ನಮ್ಗೆ ಓಟ್ ಹಾಕಿ ಅಂತ ಹೇಳಕ್ ಬರೋದು ಬೇಕಾಗಿಲ್ಲ. ನಾವು ಓಟ್ ತಾನೇ ಅವ್ರಿಗೆ ಶಿರಾ ಹೋಗ್ಬಿಡ್ತವೆ. ಯಾರು ಹೇಳೋದು ಬೇಡ. ಅವ್ರು ಕೋಟಿಗಟ್ಟಲೆ ಎಲೆಕ್ಷನ್ ಖರ್ಚು ಮಾಡಿ ತಿರುಗಾಡೋದು ಬೇಡ. ನಮಗೆ ನೀರಾವರಿ ಮಾಡೋದ್ರೆ ನಮ್ಮ ಓಟ್ ತಾನೇ ಸೀದಾ ಯಾರು ಬಂದ್ರು ಕೇಳ. ನೀವು ಎಲ್ಲರೂ ಯಾರು ಬಂದು ಅವ್ರು ಬೈದ್ ಬಿಡ್ತೀರಿ. ನಮ್ ನೀರಾವರಿ ಮಾಡ್ರಪ್ಪ, ಎಲ್ಲ ಒಬ್ಬ ನಿರಾಶ ಬೈದು ಸೀದಾ ಓಟ್ ಹಾಕ್ತಾರೆ. ಅದಕ್ಕೆ ದಯವಿಟ್ಟು MB ಪಾಟೀಲ್ ಪಾರ್ಟಿ ಮಂದಿರು ರಗಡದಿದ್ರಾಗ, ಕುಮಾರಸ್ವಾಮಿ ಪಾರ್ಟಿ ಮಂದಿರು ರಗಡದಿದ್ರಾಗ ಯಾರೇ ಮಾಡ್ರಿ ಒಟ್ಟು ಎಲ್ಲರೂ ಕೂಡಿ ನೀರಾವರಿ ಮಾಡ್ರಿ. ಇದು ನಮ್ಮ ರೈತ ಸಂಘದ ತತ್ವ. 20 ವರ್ಷಗಟ್ಟಲೆ ಹೋರಾಟ ಮಾಡಿ ಸಿದ್ದನಗೌಡರು, ನಾವು, ನಮ್ಮ ಸೊರೆಗೆ ನಿಮರಿಗೆ ಗೌಡರು, ನಮ್ಮ ಜೋರ್ ಬಾಬುರಾಗೌಡರು, ಜಾಗೀರ್ದಾರ್ ಸಾಹೇಬರು, ನಾವು ಎಲ್ಲಿ ಬೇಕಂತ ತಿರುಗಾಡಿ ಪಗಾರಿಲ್ಲ, ಎಲ್ಲ ಕೈಲಿ ಖರ್ಚು ಮಾಡಿ ತಿರುಗಾಡಿ ನಮ್ಗೆ ಯಾರು ಕೇಳಿಲ್ಲ. ಇವಾಗ ನಮ್ಮ ದೈವ ಸುಮಾರ ಬಾಬಾಗೌಡರು ಹೊರಡುವಾಗ ಅದು ಅಲ್ಲಿಗೆ ಮೂಲ್ಯಾಗ ಬಿದ್ದದ. ಅಂದ್ರೆ ಅವ ಬಿದ್ದಾನ ಅಂದ್ರೆ ನಾವು ನೀವು ಯಾರು ಬಿದ್ದಿಲ್ಲ. ಎಲ್ಲರೂ ಕೂಡ ಒತ್ತು ಕೊಟ್ಟು ನಾಳೆ ಮುಂದೆ ಮತ್ತೆ ಕೆಲಸ ಆಗ್ತದೆ. ಅದಕ್ಕೆ ದಯವಿಟ್ಟು ನನಗೆ ಮಾತಾಡ್ಲಿಕ್ಕೆ ಚಾನ್ಸ್ ಕೊಟ್ರಿ. ನಮ್ಮ ಕೈಯಾಗ ಸಿಕ್ತಂದ್ರೆ ಟೈಮೇ ಇಲ್ಲ. ನೀವು ಬ್ಯಾಸರು ಬರ್ತದೆ ಹೇಳಿ ನಾವು ಮುಗಿಸ್ಬಿಡ್ತೀವಿ. ವರ್ಷಾಗ ನೀವು ದುಡಿತೀರಿ. ನಿಮ್ಮ ಮನೆಗೆ ಯಾರು ಹೊಲಕ್ಕೆ ಹೋಗ್ಲಿಕ್ಕೆ ಕಾರ ಹೇಳಿ ಅವ್ರ ಕೈ ಎತ್ತೇಳಿ ಅವ್ರೆ ಬಹಳ ಎಲ್ಲೇ ಒಬ್ಬವ್ರು ಯಾವ್ದು 2 ನಂಬರ್ ಬಿಸಿನೆಸ್ ಮನೆ ನೋಡ್ಕೊಳ್ಳೋರು ಇರ್ತಾರಂದ್ರೆ ಬಡ್ಡಿ ವ್ಯವಹಾರ ಇತ್ತು. ಅವ್ರ ಮನೆ ಮಾತ್ರ ಅವರು ರೈತರಾಗಿಲ್ಲ. ಪ್ರಾಮಾಣಿಕತನ ಕಬ್ಬು ಹಚ್ಚಿನಿ, ದ್ರಾಕ್ಷಿ ಹಚ್ಚಿನಿ, ಇದ್ರ ಉತ್ಪನ್ನ ನನಗೆ ಭಯಂಕರ ಅನುಕೂಲ ಆಗಿದೆ. ಒಂದು ಕಾರ್ ತಂತಿ ತಂದಿಲ್ಲ, ಕಾಲ ತಿರುಗಾಡ್ತಾನೆ. ಒಬ್ಬರ ಕೈ ಹತ್ತಿಸಿರುವ ಹೇಳ್ತೀವಿ. ನಾನು ನೋಡ್ತೀನಿ. ಇಲ್ಲ ಏನೋ ಹಿಂದೆ ಬಿಸಿನೆಸ್ ಇರಬೇಕು, ವ್ಯಾಪಾರ ಅಂಗಡಿ. ಇದು ಒಂದೇ ನನಗೆ ಉಳಿದೇನಿಲ್ಲ. ಅದಕ್ಕೆ 24 ತಾಸು ದುಡ್ದವನು ಸ್ವಲ್ಪ ಮ್ಯಾಲ ಬರಲಿ ಅನ್ನುವಂತ ಬಹಳ ದೇವರು ನಿಮ್ಮಲ್ಲಿ ಯಾಕೆ ಮಲ್ಲಿಕಾರ್ಜುನ ಕೊಡಬಾರ್ದು ನೋಡಿ ಕಣ್ಣು ಮುಚ್ಚಿ ಆಗಕ್ಕೆ ನನಗೂ ಸಿಟ್ಟು ಬರ್ಲಕೈತಿ. ಎಲ್ಲರ ತಲೆಗೆ ನಾವು ನೀರಾವರಿ ಮಾಡಬೇಡ್ರಿ, ನಾವು ಬರೀ ರೈತರು ಎಲ್ಲ ಹೈರಾಣ ಆಗಕ್ಕೆ ಯಾಕೆ ಬರಲ್ದು. ಅದಕ್ಕೆ ಎಂದ ಇವತ್ತ ನಮ್ಮ MB ಪಾಟೀಲ್ ಸಿಕ್ಕಲ್ಲ. ನಮ್ಮವ್ರ್ಯಾರ ಬಹುತೇಕ ಈ ಸಲ ನಮ್ಮ ಇಂಡಿ ತಾಲೂಕ, ಸಿಂದಗಿ ತಾಲೂಕ, ಯಾರು ಬಹುತೇಕ ಬಿಜಾಪುರ ಜಿಲ್ಲೆದಾಗ ಹೆಸರು ಹೆಂಗ್ ಮಾಡ್ತಾರೆ ನಮ್ಮ ಜನ ಧೈರ್ಯ ಆಗ್ಯದ. ಮತ್ತೆ ಇವರು ಅವ್ರ ಬಗ್ಗೆ ಇವರಿಗೆ ಹೋದ್ರೆ ಎಲ್ಲಿ ಒಂದಲ್ಲಿ ನೀರು ತರಂಗಿಲ್ಲ. ಇವರು 4 ಸುತ್ತ ಹಾಕ್ತಾರೆ, ಮತ್ತೆ ಇವರು ಮನೆಗೆ ಹೋಗ್ತಾರೆ, ಮತ್ತೆ ಮುಂದೆ ಯಾರು ಬರ್ತಾರೋ ಗೊತ್ತಿಲ್ಲ. ದಯವಿಟ್ಟು ಎಲ್ಲಾ ಪಕ್ಷದವರಿದ್ದೀರಿ, ಇದ್ರೊಳಗೆ ಎಲ್ಲಾ ಪಾರ್ಟಿಯವರಿದ್ದೀರಿ, ಎಲ್ಲಾ ಗೌಡರಿಗೆ ಬೇಕಾದವರಿದ್ದೀರಿ, ನಮಗೂ ಬೇಕಾದವ್ರು ಯಾರ. ಎಲ್ಲರೂ ಕೂಡ ಒತ್ತಾಯ ಮಾಡಿ ಅವ್ರ ತಲೆಯಾಗಿ ತಿಳಿಸಿ ಹೇಳಿ ನೀರಾವರಿ ಮಾಡ್ರಿ ಅಂತ ಹೇಳಿ
ನಿಮ್ಮೆಲ್ಲರ ಪರವಾಗಿ ನಾನು ಕೈ ಮುಗಿ ಕೇಳ್ಕೊತಾ ಇದ್ದೀನಿ. ನಾನು 4 ಮಾತು ಮುಗಿಸ್ತೀನಿ. ಇನ್ನು ಬಹಳ ವಿಷಯ ಏನ್ ಮಾಡೋದು ಉಪಯೋಗ ಇಲ್ಲ. ಬರೀ ಹೇಳ್ಕೊತ ಹೋಗೋದಾಗ್ತದೆ, ಮತ್ತೆ ಹಂಗೆ ನಾನು ಹಾಕೋತ ಹೋಗೋದಾಗ್ತದೆ. ಅದಕ್ಕೆ ಮತ್ತೆ ಮುಂದೆ ಮಾತಾಡೋರು ಅಂದ್ರೆ ನಾನು 4 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತಾಡಿದ್ರು ಮತ್ತು ಏನೋ ಕೆಲಸ ಆಗ್ಯದ, ಏನು ಉಳಿದ ಅನ್ನೋದು, ಮುಂದೆ ಏನ್ ಮಾಡ್ಬೇಕಾಗ್ಯದ ಅನ್ನೋದ್ರು ಹೇಳಿದ್ರು. ಧನ್ಯವಾದಗಳು ಅವರಿಗೆ. ಶಂಕರ್ ಮಾಸ್ತರ್ ಗುಮಾಸ್ತೆ ವೇದಿಕೆಗೆ ಬರಬೇಕು, ಅವರು ತಮ್ಮ ಭಾಷಣವನ್ನು ಮಾಡಬೇಕು ರೈತರನ್ನು ಉದ್ದೇಶಿಸಿ. ಶಂಕರ್ ಮಾಸ್ತರ್ ಗುಮಾಸ್ತೆ ಅವರಿಗೆ ಸ್ವಾಗತ, ವೇದಿಕೆಗೆ ಬರಬೇಕು. ಸಿದ್ದೇಶ್ವರ ಮೂರ್ತಿ ಪ್ರತಿಷ್ಠಾಪನಾ ಅಡಿಗಲು ಸಮಾರಂಭ ನಾವು ಇವತ್ತು ಆ ರಸ್ತೆ ಎಡಭಾಗದಲ್ಲಿ ಇಟ್ಟಿದೆ, ತಮಗೆಲ್ಲ ಗೊತ್ತಿದೆ. ಪೇಪರ್ನಲ್ಲಿ ಅದೆಲ್ಲ ಪತ್ರಿಕೆ ದಿನಪತ್ರಿಕೆಯಲ್ಲಿ ಬರ್ತಾ ಇದೆ. ಎಲ್ಲರೂ ಸಹಕಾರ ಮಾಡಬೇಕು ಮತ್ತು ಈ ಎಲ್ಲ ಶಾಶ್ವತ ನೀರಾವರಿಗಾಗಿ ಹೋರಾಟ ಮಾಡಲು ಸಿದ್ಧರಾಗಿ ಬದ್ಧರಾಗಿ ಟೋಕಿ ನಿಲ್ಲಬೇಕು ಅಂತ ಕಳಕಳಿಯಿಂದ ನಾನು ಹೇಳ್ತಾ ಇದ್ದೀನಿ. ನಮಗೆ ಯಾರೇ ಆಗಲಿ ಸಹಕಾರ ಮಾಡುವಂತವ್ರು ನಮ್ಮ ಕಚೇರಿಯಲ್ಲಿ ಬಲಭಾಗದಲ್ಲಿ ಮಾಡಿದ್ರೆ ಅಲ್ಲಿ ಮಾತಾಡ್ಕೊಂಡು ನೀವು ನಮಗೆಲ್ಲ ಸಹಕಾರ ಮಾಡಿ ಮುಂದೆ ಇದೇ ರೀತಿ ನಾವು ವೇದಿಕೆ ಮುಖಾಂತರ ಎಲ್ಲ ಕೆಲಸಗಳು ಮಾಡೋಣ. ಅದೇ ರೀತಿ ನಾವು ಮತ್ತೆ ಮುಂದೆ ಭಾಷಣ ಮಾಡುವಂತ ಮುಖಂಡರಿದ್ದಾರೆ, ಅವ್ರ ಜೊತೆ ನಾವು ಚರ್ಚೆ ಮಾಡೋಣ. ಮುಂದೆ ಒಂದು ಭಾಗದಲ್ಲಿ ಇಂಥ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾನು ಗುರುವಿಗೆ ಮುಂಜಾನೆ 6 ಗಂಟೆ ಬಿಟ್ಟು ಈ ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸಿದ್ದೇನೆ. ನನ್ನ ಊರು ಗೋಡಿಹಾಳ. ಈ ಗೋಡಿಹಾಳ ಗ್ರಾಮದಿಂದ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಇಂತಹ ಒಂದು ರೈತರ ಬಗ್ಗೆ, ರೈತರ ಕರ್ತವ್ಯ ಬಗ್ಗೆ ಕಾರ್ಯಕ್ರಮ ನಡೆಸಿರುವಂತಹ ಅಭಿಮಾನದಿಂದ ನನಗೆ ಇದಾಗಿದೆ. ಈ ಆಶ್ರಮದಲ್ಲಿ ಮೇಲೆ ಕೂತಂತ ಇಲ್ಲ, ಅವರ ಹೆಸರು ಗೊತ್ತಿಲ್ಲ. ಈ ಅನೇಕ ನಮ್ಮ ಸರ್ಕಾರಗಳು ಯಾವುದೇ ಕಾರ್ಯಕ್ರಮ ನಮ್ಮ ಭಾಗಕ್ಕೆ ಮಾಡಿಲ್ಲ. ನಮ್ಮ ಇಂಡಿಯಾ ದೇಶದಲ್ಲಿ ಇಂಡಿ ತಾಲೂಕು ಬಹಳ ಹಿಂದೂ ಇದೆ. ಅದರ ಬಗ್ಗೆ ಅದಕ್ಕೆ ಯಾಕೆ ಕಾರಣಪ್ಪ ಅಂದ್ರೆ ನಮ್ಮ ನೇಪಾಳದಲ್ಲಿ ನಮ್ಮ ಭಾಗದ ಬಗ್ಗೆ ಕಾಳಜಿ ಇಲ್ಲ. ಯಾಕಂದ್ರೆ ಹೇಳ್ತಾರೆ, ಜನನಿ ಜನ್ಮಭೂಮಿಯಷ್ಟು ಗಣಿಸಿ ಸ್ವರ್ಗಾರೋಪಿ, ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಶ್ರೇಷ್ಠ ಅಂತ ಶ್ರೇಷ್ಠ ಆ ರೈತರು ಜನರು ನೆನಪಾಗುದಿಲ್ಲ. ಇವತ್ತು ನಮ್ಮದು ಬೃಹತ್ ಭಂಡಾರದಲ್ಲಿ ಎಷ್ಟೊಂದು ಜಾಬ್ ಬರಬೇಕಾಗಿತ್ತು, ಎಷ್ಟೊಂದು ಸೇರಬೇಕಾಗಿತ್ತು. ಆದರೆ ಈ ಪೆಂಡಾಲ ಎಷ್ಟು ಖರ್ಚು ಮಾಡಿ ಮಾಡಿದರೆ ಆತ ಜನ ಇದಿಲ್ಲ. ಇರಲಿ, ನಮ್ಮಂತವರೇ ಒಂದು ಈ ಒಂದು ನಮ್ಮ ಭಾಗದ ನೀರಾವರಿಯ ಬಗ್ಗೆ ನಾವೆಲ್ಲ ರೈತರು ಒಗ್ಗಟ್ಟಾಗಬೇಕು. ಒಕ್ಕಟ್ಟಿನ ಬಲ. ಯಾಕೆಂದರೆ ರಾಜಕೀಯದವರು ತಮ್ಮ ಸ್ವಾರ್ಥಕ್ಕಾಗಿ ನಮ್ಮಲ್ಲಿ ಒಳಗನುಂಟು ಮಾಡಿ ತಮ್ಮ ಲಾಭವನ್ನು ಮಾಡ್ತಾರೆ. ಅದಕ್ಕಾಗಿ ರೈತ ಸಂಘಟನೆಗಳು ರೈತರಿಗಾಗಿ ಯಾವ ಒಂದು ಪಕ್ಷ ಒಬ್ಬ ಧುರೀಣ ದೂರದಿಂದ ನಮ್ಮನ್ನು ಬರೇ ನಾವು ಅವ್ರ ಪೇಪರ್ನಲ್ಲಿ ನೋಡ್ಕೊಂಡು ಬಂದಂತವರು, ಇಷ್ಟೊಂದು ಅಭಿಮಾನ ಇಟ್ಕೊಂಡು ನಮ್ಮ ಜನರ ಬಗ್ಗೆ ಕಾಳಜಿ ಇಟ್ಕೊಂಡಂತವರು ಇಂಥವು ಬರೋದು ನಮಗೆ ಬಹಳ ಒಂದು ಸ್ವಾಗತ. ನಮಗೆ ಬಹಳ ಸಂತೋಷ ಅನ್ನಿಸ್ತದೆ. ಇಷ್ಟು ದೂರಿಂದ ಬಂದು ನಮ್ಮನ್ನು ನಮ್ಮ ಜನ ಇಲ್ಲಿ ಇಷ್ಟೊಂದು ತ್ರಾಸದಾಗದಾರಲ್ಲ, ಇವ್ರು ಇಂಥ ಕಾರ್ಯಕ್ರಮ ಇಟ್ಟಾರ ಅಂತ ಹೇಳಿ ಬಂದದ್ದಕ್ಕೂ ನಮಗೆ ಬಹಳ ಸಂತೋಷ ಅನ್ನಿಸ್ತು. ಅವರಿಗೆ ಧನ್ಯವಾದಗಳು. ಇದೇ ರೀತಿ ಕಾರ್ಯಕ್ರಮ ನಾವು ಟ್ರಸ್ಟ್ದಿಂದ ಹಮ್ಮಿಕೊಳ್ತೀವಿ. ಇದೇ ರೀತಿ ತಾವು ಬಂದು ಸಹಕಾರ ಮಾಡ್ರಿ, ಭಾಗವಹಿಸಿರಿ ಅಂತ ಹೇಳ್ಕೊತ ಅವ್ರನ್ನ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ. ಮತ್ತು ಪ್ರಕಾರವಾಗಿ ಗ್ರಾಮ ದೇವತೆಯಾದ ಮಲ್ಲಿಕಾರ್ಜುನ ಹಿಡಿದವರಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರ ಬಿಜೆಪಿ ಅಂದ್ರೆ ಈಗ ನಮ್ಮ ವೈಯಕ್ತಿಕ ನಾನು ವಿಚಾರ ಪ್ರಕಾರ ಅಂದ್ರೆ ಬರೇ ಕುಡಿಲಿಕ್ಕೆ ಸವತ್ತಿಗೆ ನಮಗೆ ನೀರಿಲ್ಲ, ಬರೀ ಕುಡಿಲಿಕ್ಕೆ ನೀರಿಲ್ಲ. ಈಗ ಊರಂತೂ ಬಿಡ್ರಿ, ನೀರು ಕ್ಯಾನ್ ಹರಿಸುವಂತೂ ಬಿಡ್ರಿ. ಯಾರು ರೈತರಿದ್ರಿ ನಿಜವಾಗಿ ಕೈ ಎತ್ತರು ಮ್ಯಾಲ ರೈತರಿದ್ದವ್ರು ಕೈ ಎತ್ತರಿ. ಹ್ಯಾಂಗ ನೀರಾವರಿ ಆಗ್ತದ? ಮಾತು ಹೊರಗೆಲ್ಲರಿಗೂ ಮಾತಾಡಕ್ ಬರ್ತದೆ, ವೇದಿಕೆ ಮಾಡ್ಲಿಕ್ಕೆ ಬರ್ತದೆ. ಆ ಬಾಲಕವ ಕಟಕರೌಡ ಯಾರು ಸಹಾಯ ತೋರಿ ಮಾಡ್ಯಾನವ. ಇದು ಕೆಟ್ಟಲ್ಲ, ಉದ್ದೇಶ ಏನದ ದೇವರ ಕಾರ್ಯಕ್ರಮ ವೆಂಕಟೇಶ್ವರ. ಅದ್ರ ಹಿನ್ನೆಲೆ ನೀರಾವರಿ. ನೀರಾವರಿ ಪ್ರತಿ ದಿವಸಕ್ಕೊಮ್ಮೆ ಪ್ರತಿಯೊಬ್ಬರಿಗೆ ಅವಶ್ಯ ಅದ. ಹೆಜ್ಜೆ ನೀರು ಬೇಕಾಗ್ಯದ. ಯಾರು ರೈತರಿದ್ದೆವು, ನೀರಾವರಿ ಯಾರು ಬರೋರಿದ್ದೀರಿ? ಇನ್ನು ವೇದಿಕೆ ಏನವ್ರಿ, ಕಾಂಗ್ರೆಸ್ ಅವ್ರಿ, ಬಿಜೆಪಿ ಬೇರೆಯವ್ರಿಗೆ ಯಾರು ಮಾಡಿ ಅಂದಾರಿ. ನಾವು ಸರಿ ಇಲ್ಲ, ನಮ್ಮ ಮನಸ್ಸು ಸರಿ ಇಲ್ಲ, ನಮ್ಮ ಹೃದಯ ಸ್ವಚ್ಛ ಇಲ್ಲ. ಈಗ ನಮ್ಮ ಹೃದಯಕ್ಕೆ ನೀರಡಿಕೆನೇ ಆಗಿಲ್ಲ. ನಮ್ಗ ನಾವು ಹೃದಯ ಕೊಲ್ಲಬೇಕಲ್ಲ, ನೀರನ್ನು ಬೇಕಲ್ಲ, ಅಂದಕ್ಕೆ ನೀರಾವರಿ ಆಗ್ತದ. ಯಾವಾಗ ತಾಯಿ ಮಗು ಯಾವಾಗ ಹತ್ತದ ಹಾಲು ಕುಡಿಲಿಕ್ಕೆ ಹಂಬಲಿಸ ಅವಾಗೆ ತಾಯಿ ಕುಡಿಸ್ತಾಳ. ನಮ್ಮ ನೀರಾವರಿ ಕಾರ್ಯಕ್ರಮ ಏನಾದ್ರು ನಮ್ಗೆ ಅಂದ್ರು ಅಧಿಕಾರಿಗಳು ಯಾರು ಬಂದಿಲ್ಲ ಅಂತ ಅಲ್ಲ, ಅಧಿಕಾರಿಗಳು ಶಾಣೆಯವರು ನಮ್ಮಂತವ್ರು ಈಗ ಯಾವುದು ಕುಣಿಯೋರಿಗೆ ನೋಡ್ರಿ ಎಷ್ಟು ಕೇಳಮಟ್ಟಿಗಿದ್ದೇವೆ. ಈಗ ಎಷ್ಟು ಕೇಳಮಟ್ಟಿಗಿದ್ದೇವೆ. ಈಗ ಇದು ಯಾರಿಗೆ ಅರಿವಲ್ಲ, ನಮ್ಗೆ ನನಗೆ ಅರಿವಲ್ಲ ಅಂದ್ರೆ ಎಲ್ಲರಿಗೆ ಹಂಗ ಇರ್ತದ. ಮನ್ಯಾಗ ಅರಿವಿಲ್ಲ, ಊರು ಮನ್ಯಾಗ ಅರಿವಿಲ್ಲ, ನೀರಾವರಿ ಆಗ್ತದೆ ನಿಮ್ಗೆ.